ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 19ರಿಂದ ಅಕ್ಟೋಬರ್ 31, 2026 ಈ ಅವಧಿ ಮೇಷರಾಶಿಯವರಿಗೆ ನಿಜವಾಗಿಯೂ ವಿಶೇಷವಾದದ್ದು. ಯಾಕಂದ್ರೆ ನಾಳೆಯಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಇದಕ್ಕೆ ಕಾರಣ ಗುರುಗ್ರಹ ಆಗಸ್ಟ್ 19ರಂದು ಆಶ್ಲೇಷ ನಕ್ಷತ್ರ ಪ್ರವೇಶಿಸಿದ್ದಾರೆ. ಇದನ್ನೇ ನಾವು ಗುರು ನಕ್ಷತ್ರದ ಪರಿವರ್ತನಾ ಅಂತ ಕರಿತೀವಿ. ಆದ್ರೆ ಮೇಷರಾಶಿಯವರಿಗೆ ಇದು ಇನ್ನೂ ವಿಶೇಷ. ಯಾಕಂದ್ರೆ ಗುರು ಈ ಅವಧಿಯಲ್ಲಿ ನಿಮ್ಮ ರಾಶಿಯ 4ನೇ ಭಾವದಲ್ಲಿ ಅಂದ್ರೆ ಸುಖ ಭಾವದಲ್ಲಿ ಕರ್ಕ ರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ. ಅಲ್ಲಿ ಗುರುಗೆ ಉಚ್ಚ ಸ್ಥಾನ ಸಿಗುತ್ತೆ. ಗುರು ಉಚ್ಚ ಸ್ಥಾನದಲ್ಲಿದ್ದಾಗ ಅದು ಸುಖ ಭಾವದಲ್ಲಿ ಇರುವಾಗ ಇದನ್ನ ಒಂದು ಗೋಲ್ಡನ್ ಎರಾ ಅಂತಾನೆ ಹೇಳ್ಬಹುದು. ಮನೆ, ಆಸ್ತಿ, ವಾಹನ, ಕುಟುಂಬದ ನೆಮ್ಮದಿ, ಶಿಕ್ಷಣ ಇವೆಲ್ಲದರಲ್ಲೂ ಶುಭ ಫಲ ಸಿಗುವ ಸಾಧ್ಯತೆ ಇದೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಈ ವಿಡಿಯೋದಲ್ಲಿ ನಾವು ವಿವರವಾಗಿ ನೋಡ್ತೀವಿ. ಈ ಗುರು ನಕ್ಷತ್ರ ಪರಿವರ್ತನ ನಿಮ್ಮ ಕುಟುಂಬ, ಆಸ್ತಿ ಮತ್ತು ಮನೆಯ ನೆಮ್ಮದಿ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಶಿಕ್ಷಣ ಮತ್ತು ವೃತ್ತಿಯಲ್ಲಿ ಯಾವ ಅವಕಾಶಗಳು ಕಾಣಿಸಿಕೊಳ್ಳಬಹುದು ಮತ್ತು ಈ ಅವಧಿಯ ಪೂರ್ಣ ಲಾಭ ಪಡೆಯೋಕೆ ನೀವು ಪಾಲಿಸಬೇಕಾದ ಸರಳ ಪರಿಹಾರಗಳು. ಹಾಗಾಗಿ ಈ ವಿಡಿಯೋ ಪೂರ್ತಿ ನೋಡಿ. ಯಾಕಂದ್ರೆ ಈ ಒಂದೊಂದು ಮಾಹಿತಿನೂ ನಿಮ್ಮ ಮುಂದಿನ 2 ತಿಂಗಳ ಪ್ಲಾನಿಂಗ್ಗೆ ತುಂಬಾ ಉಪಯುಕ್ತ ಆಗುತ್ತೆ. ಇವಾಗ ವಿವರವಾಗಿ ನೋಡೋಣ ಬನ್ನಿ. ಆಶ್ಲೇಷ ಒಂದು ನಿಗೂಢ ಶಕ್ತಿಯನ್ನು ಸಹ ಪ್ರತಿನಿಧಿಸುತ್ತದೆ. 4ನೇ ಮನೆಯಲ್ಲಿ ಇದರ ಉಪಸ್ಥಿತಿಯು ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲಿ, ನಿಮ್ಮ ಮನೆಯ 4 ಗೋಡೆಗಳ ಒಳಗೆ ಅಥವಾ ನಿಮ್ಮ ಸಂಬಂಧಿಕರ ನಡುವೆ ಕೆಲವು ಗುಪ್ತ ವಿಷಯಗಳು ಅಥವಾ ರಹಸ್ಯ ಯೋಜನೆಗಳನ್ನು ನಡೆಯುತ್ತಿರಬಹುದು ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಇದರ ಬಗ್ಗೆ ನೀವು ಇದುವರೆಗೆ ಸಂಪೂರ್ಣವಾಗಿ ಅರಿತಿರಲಿಲ್ಲ. ಇಲ್ಲಿಯವರೆಗೆ ತೆರೆಯ ಹಿಂದೆ ತಮ್ಮ ತಂತ್ರಗಳನ್ನು ರೂಪಿಸುತ್ತಿದ್ದವರು ನಿಜವಾದ ಮುಖಗಳು ಈ ಗೋಚಾರದ ಅಂದರೆ ಸಂಕ್ರಮಣದ ಸಮಯದಲ್ಲಿ ಬಹಿರಂಗಗೊಳ್ಳುವ ಬಲವಾದ ಸಾಧ್ಯತೆ ಇದೆ. ಆರಂಭದಲ್ಲಿ ಈ ಸತ್ಯವು ನಿಮ್ಮ ಮುಂದೆ ಬಂದಾಗ ನೀವು ಮಾನಸಿಕವಾಗಿ ಸ್ವಲ್ಪ ಆಘಾತಕ್ಕೊಳಗಾಗಬಹುದು ಅಥವಾ ನೋವು ಅನುಭವಿಸಬಹುದು. ಆದರೆ ಒಬ್ಬ ಅನುಭವಿ ಜ್ಯೋತಿಷಿಯಾಗಿ ಈ ಸತ್ಯಗಳು ಹೊರಬರುವುದು ನಿಮ್ಮ ಭವಿಷ್ಯದ ಶಾಶ್ವತ ಶಾಂತಿ ಮತ್ತು ಭದ್ರತೆಗೆ ಅತ್ಯಂತ ಅವಶ್ಯಕವಾಗಿದೆ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ತಳಹದಿಯಲ್ಲಿ ಅಡಗಿರುವ ದೌರ್ಬಲ್ಯಗಳು ಹೊರಬರುವವರೆಗೆ ನೀವು ಬಲವಾದ ಭವಿಷ್ಯವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಈಗ ನಾವು ಈ ಗೋಚರದ ಅತ್ಯಂತ ಪ್ರಮುಖ ಕೇಂದ್ರ ಬಿಂದುವಾಗಿರುವ ವಿಷಯದ ಬಗ್ಗೆ ಆಳವಾಗಿ ಯೋಚಿಸೋಣ. ಮತ್ತು ಅದೇ ನಿಮ್ಮ ಆಸ್ತಿ, ಭೂಮಿ, ಮನೆ ಮತ್ತು ವಾಹನ. ನೀವು ಮೇಷರಾಶಿಯವರಾಗಿದ್ದರೆ ಈ ಸಮಯದಲ್ಲಿ ನಿಮ್ಮ ಸ್ವಂತ ಮನೆಯನ್ನು ನಿರ್ಮಿಸುವ, ಹೊಸ ಭೂಮಿಯನ್ನು ಖರೀದಿಸುವ ಅಥವಾ ನಿಮ್ಮ ಪ್ರಸ್ತುತ ಮನೆಯನ್ನು ನವೀಕರಿಸುವ, ರಿನೋವೇಟ್ ಮಾಡುವ ಆಸೆ ನಿಮ್ಮ ಆಲೋಚನೆಗಳಲ್ಲಿ ತುಂಬಾ ಪ್ರಬಲವಾಗಿರುತ್ತದೆ. ಇದಕ್ಕೆ ಕಾರಣವೆಂದರೆ ಸುಖ ಸ್ಥಾನದಲ್ಲಿ 4ನೇ ಮನೆಯಲ್ಲಿ ಕುಳಿತಿರುವ ಗುರು ನಿಮಗೆ ಶಾಶ್ವತ ಆಸ್ತಿಯನ್ನು ನೀಡಲು ಬಯಸುತ್ತಾರೆ. ಆದರೆ ಗುರುವು ಬುಧನ ನಕ್ಷತ್ರದಲ್ಲಿರುವುದರಿಂದ ನಾವು ಬುಧನ ಒಡೆತನವನ್ನೂ ಸಹ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಜಾತಕದಲ್ಲಿ ಬುಧವು 3ನೇ ಮನೆ ಮತ್ತು 6ನೇ ಮನೆಯ ಅಧಿಪತಿಯಾಗಿದ್ದಾನೆ. 3ನೇ ಮನೆಯು ನಿಮ್ಮ ಜೀವನದಲ್ಲಿ ಸಂವಹನ, ಕಾಗದ ಪತ್ರಗಳು, ದಾಖಲೆಗಳು ಮತ್ತು ಕಿರಿಯ ಒಡ ಹುಟ್ಟಿದವರನ್ನು ಪ್ರತಿನಿಧಿಸುತ್ತದೆ. ಆದರೆ 6ನೇ ಮನೆಯು ಸಾಲ, ಲೋನ್, ಕೋರ್ಟ್ ಕಚೇರಿ ಮತ್ತು ವಿವಾದಗಳ ಸಂಕೇತವಾಗಿದೆ. ಇದು ಅತ್ಯಂತ ಸಂಕೀರ್ಣವಾದ ಜ್ಯೋತಿಷ್ಯ ಸಮೀಕರಣ ಆಗಿದೆ. ಆಸ್ತಿಯ ಮನೆಯು ನಿಮ್ಮ ಸಾಲ ಮತ್ತು ದಾಖಲೆಗಳ ಮನೆಯೊಂದಿಗೆ ನೇರ ಸಂಪರ್ಕವನ್ನು ಹೊಂದಿದೆ. ಇದರ ನೇರ ಅರ್ಥವೇನೆಂದರೆ ಈ ಅವಧಿಯಲ್ಲಿ ನೀವು ಖರೀದಿಸುವ ಯಾವುದೇ ಆಸ್ತಿ ಅಥವಾ ಮನೆಗಾಗಿ ನೀವು ಬ್ಯಾಂಕಿಂಗ್ನಿಂದ ದೊಡ್ಡ ಸಾಲವನ್ನು ತೆಗೆದುಕೊಳ್ಳಬೇಕಾಗಬಹುದು, ಅಥವಾ ನೀವು ಖರೀದಿಸಲಿರುವ ಆಸ್ತಿಯಲ್ಲಿ ಮೊದಲೇ ಯಾವುದಾದರೂ ಸಣ್ಣ ಪುಟ್ಟ ವಿವಾದ ಅಥವಾ ಕಾನೂನು ತೊಡಕು ಇರುವ ಸಾಧ್ಯತೆಯೂ ಇದೆ. ಆದ್ದರಿಂದ ಆಗಸ್ಟ್ 19ರಿಂದ ಅಕ್ಟೋಬರ್ 31 ನಡುವೆ ನೀವು ಯಾವುದೇ ಭೂಮಿ, ಫ್ಲಾಟ್ ಅಥವಾ ಮನೆಯನ್ನು ಅಂತಿಮಗೊಳಿಸಿದರೆ ಅದರ ದಾಖಲೆಗಳ ಪ್ರತಿಯೊಂದು ಸಾಲನ್ನು ಬಹಳ ಎಚ್ಚರಿಕೆಯಿಂದ ಓದಿ ಎಂದು ನಿಮಗೆ ಸ್ಪಷ್ಟವಾಗಿ ಸಲಹೆ ನೀಡಲಾಗುತ್ತದೆ. ಕೇವಲ ಯಾರದ್ದಾದರೂ ಮೇಲಿನ ನಂಬಿಕೆಯ ಮೇಲೆ ಅಥವಾ ತ್ವರಿತ ಲಾಭ ಗಳಿಸುವ ದುರಾಸೆಯಿಂದ ಯಾವುದೇ ಒಪ್ಪಂದವನ್ನು ಫೈನಲ್ ಮಾಡಬೇಡಿ. ಎಲ್ಲಾ ಕಾನೂನು ದಾಖಲೆಗಳನ್ನು ಅನುಭವಿ ವಕೀಲರಿಂದ ಕೂಲಂಕುಷವಾಗಿ ಪರಿಶೀಲಿಸುವುದು ಸೂಕ್ತ. ಬುಧನು 6ನೇ ಮನೆಯ ಅಧಿಪತಿಯಾಗಿ ಆಶ್ಲೇಷದಲ್ಲಿ ಕುಳಿತಿದ್ದಾರೆ. ಇದು ಯಾರಾದರೂ ನಿಮ್ಮನ್ನು ಮೋಸಗೊಳಿಸುವ ಮೂಲಕ ಅಥವಾ ಸಿಹಿ ಮಾತುಗಳನ್ನಾಡಿ ವಿವಾದಿತ ಆಸ್ತಿಯನ್ನು ಮಾರಾಟ ಮಾಡಲು ಪ್ರಯತ್ನಿಸಬಹುದು ಎಂಬುದನ್ನು ತೋರಿಸುತ್ತದೆ. ಇದೇ ಗ್ರಹಸ್ಥಿತಿಯು ಮನೆ ಅಥವಾ ಪೂರ್ವಜರ ಭೂಮಿಗೆ ಸಂಬಂಧಿಸಿದಂತೆ ನಿಮ್ಮ ಕಿರಿಯ ಒಡ ಹುಟ್ಟಿದವರು ಅಥವಾ ಕುಟುಂಬದ ಇತರ ಸದಸ್ಯರೊಂದಿಗೆ ಸಣ್ಣ ವಾದ ಅಥವಾ ಭಿನ್ನಾಭಿಪ್ರಾಯ ಉಂಟಾಗಬಹುದು ಎಂಬುದನ್ನು ಸಹ ಸೂಚಿಸುತ್ತದೆ. ಅಂತಹ ಯಾವುದೇ ವಿಷಯವು ಹುಟ್ಟಿಕೊಂಡರೆ ನಿಮ್ಮ ಸಂಭಾಷಣೆಯನ್ನು ಸಂಪೂರ್ಣವಾಗಿ, ಸ್ಪಷ್ಟವಾಗಿ ಮತ್ತು ಪಾರದರ್ಶಕವಾಗಿರಿಸಿಕೊಳ್ಳಿ ಎಂಬುದು ನನ್ನ ಸಲಹೆಯಾಗಿದೆ. ಯಾವುದೇ ರೀತಿಯ ಕೌಟುಂಬಿಕ ವಿವಾದವನ್ನು
ಪಠ್ಯ ಸಂದೇಶ ಅಂದರೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಟ್ಸಪ್ ಮೂಲಕ ಪರಿಹರಿಸಲು ಪ್ರಯತ್ನಿಸಬೇಡಿ. ಏಕೆಂದರೆ ಬುಧವು ಸಂವಹನದ ಕಾರಕವಾಗಿದೆ ಮತ್ತು ಆಶ್ಲೇಷದ ಪ್ರಭಾವದಿಂದಾಗಿ ನೀವು ಬರೆದ ಪದಗಳನ್ನು ಬಹಳ ಸುಲಭವಾಗಿ ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಮುಖಾಮುಖಿ ಕುಳಿತು ಶಾಂತವಾಗಿ ಮಾತನಾಡುವುದು ಈ ಸಮಯದ ಅತಿದೊಡ್ಡ ಅವಶ್ಯಕತೆಯಾಗಿದೆ. ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ಜೀವನದ ಬಗ್ಗೆ ಮಾತನಾಡುವುದಾದರೆ 4ನೇ ಮನೆಯಲ್ಲಿ ಕುಳಿತಿರುವ ಗುರುವಿನ ಪೂರ್ಣ ಮತ್ತು ಮಂಗಳಕರ ದೃಷ್ಟಿ ನಿಮ್ಮ 10ನೇ ಮನೆಯ ಮೇಲೆ ಅಂದರೆ ನಿಮ್ಮ ವೃತ್ತಿಯ ಮನೆಯ ಮೇಲೆ ಬೀಳುತ್ತಿದೆ. ಇದರೊಂದಿಗೆ ಗುರುವು ನಿಮ್ಮ 8ನೇ ಮನೆ ಮತ್ತು 12ನೇ ಮನೆಯನ್ನು ನೋಡುತ್ತಿದ್ದಾನೆ. ಐಟಿ, ಸೈಬರ್ ಸೆಕ್ಯುರಿಟಿ, ಡೇಟಾ ಅನಾಲಿಸಿಸ್, ರಿಸರ್ಚ್ ಅಥವಾ ಯಾವುದೇ ರೀತಿಯ ಗುಪ್ತ ಜ್ಞಾನ ಮತ್ತು ಅನ್ವೇಷಣೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಈ ಗ್ರಹಸ್ಥಿತಿಯು ಅತ್ಯುತ್ತಮ ಅವಕಾಶಗಳನ್ನು ತರುತ್ತಿದೆ. 8ನೇ ಮನೆಯ ಮೇಲಿನ ಗುರುವಿನ ದೃಷ್ಟಿಯು ನೀವು ಎಂದಿಗೂ ನಿರೀಕ್ಷಿಸದ ನಿಮ್ಮ ಜೀವನದಲ್ಲಿ ಹಠಾತ್ತನೆ ಕೆಲವು ಹೊಸ ಅವಕಾಶಗಳನ್ನು ತರಬಹುದು. ಗುರುವು ನಿಮ್ಮ 12ನೇ ಮನೆಯ ಅಧಿಪತಿಯಾಗಿರುವುದರಿಂದ ಅದು ವಿದೇಶ ಮತ್ತು ದೂರದ ಸ್ಥಳಗಳ ಮನೆಯಾಗಿದೆ. ಆದ್ದರಿಂದ ನೀವು ಯಾವುದೇ ಬಹುರಾಷ್ಟ್ರೀಯ ಕಂಪನಿ ಅಥವಾ ಎಂಎನ್ಸಿಯಲ್ಲಿ ಕೆಲಸ ಮಾಡುತ್ತಿದ್ದರೆ, ಆಮದು ರಫ್ತು ವ್ಯವಹಾರ ಮಾಡುತ್ತಿದ್ದರೆ ಅಥವಾ ವಿದೇಶಕ್ಕೆ ಹೋಗಿ ಕೆಲಸ ಮಾಡುವ ಅವಕಾಶವನ್ನು ಹುಡುಕುತ್ತಿದ್ದರೆ ಈ ಸಮಯವು ನಿಮಗೆ ಅತ್ಯಂತ ಸಕಾರಾತ್ಮಕ ಮಾರ್ಗವನ್ನು ಸುಗಮಗೊಳಿಸುತ್ತದೆ. ನಿಮ್ಮಲ್ಲಿ ಅನೇಕರು ನಿಮ್ಮ ಮನೆಯೊಳಗೆ ಹೊಸ ವರ್ಕ್ ಫ್ರಮ್ ಹೋಮ್ ಸೆಟಪ್ ಅನ್ನು ಸಿದ್ಧಪಡಿಸಿಕೊಳ್ಳಬಹುದು. ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜಾಗದ ಬಗ್ಗೆ ನೀವು ಹೆಚ್ಚು ಸೂಕ್ಷ್ಮವಾಗಿರುತ್ತೀರಿ ಮತ್ತು ಕೆಲಸದ ಸಮಯದಲ್ಲಿ ನಿಮ್ಮ ಜಾಗದಲ್ಲಿ ಯಾರೂ ಅನಗತ್ಯ ಹಸ್ತಕ್ಷೇಪ ಮಾಡಬಾರದು ಎಂದು ಬಯಸುತ್ತೀರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ಮತ್ತು ಬಾಸ್ ಅವರೊಂದಿಗೆ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುವ ನಿರೀಕ್ಷೆ ಇದೆ. ಏಕೆಂದರೆ ಅದೃಷ್ಟದ ಅಧಿಪತಿಯು ನಿಮ್ಮ ಸುಖಸ್ಥಾನದಲ್ಲಿ ಕುಳಿತಿದ್ದಾರೆ. ಆದರೆ ಇಲ್ಲಿ ನೀವು ಆಶ್ಲೇಷಾದ ತೀಕ್ಷ್ಣ ಶಕ್ತಿಯ ಬಗ್ಗೆಯೂ ಎಚ್ಚರದಿಂದಿರಬೇಕು. ನಿಮ್ಮ ಸಂವಹನ ಮತ್ತು ನಿಮ್ಮ ಮಾತುಗಳಲ್ಲಿ ವಿಚಿತ್ರವಾದ ಕಟುತ್ವ ಬರಬಹುದು. ಇದು ನಿಮ್ಮ ಸಹೋದ್ಯೋಗಿಗಳಿಗೆ ಕೆಟ್ಟದಾಗಿ ಅನಿಸಬಹುದು. ಆದ್ದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಭಾಷೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಕೇಳದೆ ಯಾರಿಗೂ ಯಾವುದೇ ಸಲಹೆಯನ್ನು ನೀಡಬೇಡಿ ಮತ್ತು ನಿಮ್ಮ ಕೆಲಸದ ಬಗ್ಗೆ ಯಾರಾದರೂ ನಿಮಗೆ ರಚನಾತ್ಮಕ ಅಥವಾ ಸಕಾರಾತ್ಮಕ ಟೀಕೆಗಳನ್ನು ನೀಡಿದರೆ ಅದನ್ನು ನಿಮ್ಮ ಅಹಂಕಾರಕ್ಕೆ ತೆಗೆದುಕೊಳ್ಳುವ ಬದಲು ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸುವ ಉತ್ತಮ ಅವಕಾಶವೆಂದು ಸ್ವೀಕರಿಸಿ. ಆರ್ಥಿಕ ವಿಷಯಗಳು ಮತ್ತು ಹಣದ ದೃಷ್ಟಿಕೋನದಿಂದ ಈ ಗೋಚಾರವು ಬಹಳ ಮುಖ್ಯವಾದ ಸಂಕೇತವನ್ನು ನೀಡುತ್ತಿದೆ. ನಿಮ್ಮ ನಿಯಮಿತ ಆದಾಯ ಮತ್ತು ನಗದು ಹರಿವಿನಲ್ಲಿ ಹೆಚ್ಚಳವಾಗುವ ಬಲವಾದ ಯೋಗಗಳಿವೆ. 8ನೇ ಮನೆಯ ಮೇಲಿನ ಗುರುವಿನ ದೃಷ್ಟಿಯು ನಿಮ್ಮ ಯಾವುದೇ ಹಣವು ದೀರ್ಘಕಾಲದವರೆಗೆ ಎಲ್ಲಿಯಾದರೂ ಸಿಲುಕಿಕೊಂಡಿದ್ದರೆ ಅಥವಾ ಯಾರಾದರೂ ನಿಮ್ಮಿಂದ ಸಾಲ ಪಡೆದು ಅದನ್ನು ಹಿಂತಿರುಗಿಸದಿದ್ದರೆ ಈ ಅವಧಿಯಲ್ಲಿ ಆ ಹಣವು ಮರಳಿ ಸಿಗುವ ಪ್ರಬಲ ಸಾಧ್ಯತೆ ಇದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ನಿಮ್ಮ ಬಳಿ ಲಿಕ್ವಿಡ್ ಕ್ಯಾಶ್ ಪ್ರಮಾಣ ಹೆಚ್ಚಾಗಬಹುದು. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಎಂದರೆ ಆ ಹಣದಲ್ಲಿ ನೀವು ಎಷ್ಟು ಉಳಿಸಲು ಸಾಧ್ಯವಾಗುತ್ತದೆ ಎಂಬುದು. 12ನೇ ಮನೆಯ ಅಧಿಪತಿಯಾಗಿರುವುದರಿಂದ ಗುರುವು ನಿಮ್ಮ ಖರ್ಚುಗಳನ್ನು ಸಹ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸುತ್ತಾನೆ. ನಿಮ್ಮ ಸುಖ ಸೌಕರ್ಯಗಳನ್ನು ಹೆಚ್ಚಿಸಲು ನಿಮ್ಮ ಮನೆಯ ದುರಸ್ತಿ ಅಥವಾ ನವೀಕರಣ, ಹೊಸ ವಾಹನ ಖರೀದಿ ಅಥವಾ ದುಬಾರಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿಗಾಗಿ ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡಬಹುದು. ಈ ವೆಚ್ಚಗಳು ಸಕಾರಾತ್ಮಕ ದಿಕ್ಕಿನಲ್ಲಿರುತ್ತವೆ ಏಕೆಂದರೆ ನೀವು ಮತ್ತು ನಿಮ್ಮ ಕುಟುಂಬದ ಜೀವನ ಮಟ್ಟವನ್ನು ಸುಧಾರಿಸಲು ನೀವು ಹಣವನ್ನು ಖರ್ಚು ಮಾಡುತ್ತೀರಿ. ಆದರೂ ಕೇವಲ ಪ್ರದರ್ಶನಕ್ಕಾಗಿ ಅಥವಾ ನಿಮ್ಮ ಆರ್ಥಿಕ ಸಾಮರ್ಥ್ಯವನ್ನು ಮೀರಿ ಯಾವುದೇ ದೊಡ್ಡ ಇಎಂಐ ಅನ್ನು ಕಟ್ಟಿಕೊಳ್ಳದಂತೆ ನೀವು ವಿಶೇಷ ಗಮನ ಹರಿಸಬೇಕು. ಈ ಸಮಯದಲ್ಲಿ ನಿಮ್ಮ ಬಡ್ಜೆಟ್ ಅನ್ನು ಸಮತೋಲನದಲ್ಲಿಟ್ಟುಕೊಳ್ಳುವುದು ನಿಮಗೆ ಬಹಳ ಮುಖ್ಯವಾಗಿದೆ. ಕೌಟುಂಬಿಕ ಮತ್ತು ವೈವಾಹಿಕ ಜೀವನದ ಮುಂಭಾಗದಲ್ಲಿ ನೀವು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕಾಗುತ್ತದೆ. 4ನೇ ಮನೆಯು ನಿಮ್ಮ ಮನಸ್ಸಿನ ಶಾಂತಿ ಮತ್ತು ಮನೆಯ ವಾತಾವರಣದಾಗಿದೆ ಮತ್ತು ಆಶ್ಲೇಷಾದ ಉಪಸ್ಥಿತಿಯು ಅಲ್ಲಿ ಒಂದು ರೀತಿಯ ಭೌತಿಕ ತಲ್ಲಣವನ್ನು ಸೃಷ್ಟಿಸುತ್ತಿದೆ. ಕೌಟುಂಬಿಕ ಜವಾಬ್ದಾರಿಗಳಿಗೆ ಸಂಬಂಧಿಸಿದಂತೆ ಪತಿ ಮತ್ತು ಪತ್ನಿಯ ನಡುವೆ ಮೂಕ ಉದ್ವಿಗ್ನತೆ ಉದ್ಭವಿಸಬಹುದು. ಇಬ್ಬರು ಪಾಲುದಾರರಲ್ಲಿ ಇನ್ನೊಬ್ಬ ವ್ಯಕ್ತಿಯು ಮನೆಯ ನಿರ್ಧಾರಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಭಾವಿಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ವಿವಾದವನ್ನು ತಪ್ಪಿಸುವ ಏಕೈಕ ಸಾಧನವೆಂದರೆ ಸ್ಪಷ್ಟ ಸಂವಹನ. ನಿಮ್ಮ ಮನಸ್ಸಿನಲ್ಲಿ ಬರುವ ಯಾವುದೇ ಭಾವನೆಗಳು ಅಥವಾ ಆಲೋಚನೆಗಳನ್ನು ಶಾಂತಿಯುತವಾಗಿ ನಿಮ್ಮ ಜೀವನ ಸಂಗಾತಿಯ ಮುಂದಿಡಿ. ಮನಸ್ಸಿನೊಳಗೆ ವಿಷಯಗಳನ್ನು ಹತ್ತಿಕ್ಕುವುದು ಮಾನಸಿಕ ವಿಷವನ್ನು ಉಂಟು ಮಾಡುತ್ತದೆ. ಅದು ಅಂತಿಮವಾಗಿ ದೊಡ್ಡ ಜಗಳವಾಗಿ ಹೊರಹೊಮ್ಮುತ್ತದೆ. ಮನೆಯ ಭವಿಷ್ಯ, ಆಸ್ತಿ ಖರೀದಿ ಮತ್ತು ಆರ್ಥಿಕ ಯೋಜನೆಗಳ ಬಗ್ಗೆ
ಒಟ್ಟಿಗೆ ಕುಳಿತು ಯಾವುದೇ ಪೂರ್ವಗ್ರಹವಿಲ್ಲದೆ ಚರ್ಚಿಸಿ. ಈ ಗೋಚಾರವು ನೇರವಾಗಿ ನಿಮ್ಮ ಮಾತೃಸ್ಥಾನದಲ್ಲಿ ನಡೆಯುತ್ತಿರುವುದರಿಂದ ನಿಮ್ಮ ತಾಯಿಯ ಜೀವನದಲ್ಲಿ ಅಥವಾ ಅವರೊಂದಿಗಿನ ನಿಮ್ಮ ಸಂಬಂಧದಲ್ಲಿ ನೀವು ಅತ್ಯಂತ ಸಕಾರಾತ್ಮಕ ಮತ್ತು ದೊಡ್ಡ ಬದಲಾವಣೆಯನ್ನು ಕಾಣುವಿರಿ. ಕಳೆದ ಕೆಲವು ಸಮಯದಿಂದ ನಿಮ್ಮ ತಾಯಿಯ ಆರೋಗ್ಯವು ಕ್ಷೀಣಿಸುತ್ತಿದ್ದರೆ ಗುರುವಿನ ಈ ಅಂತ್ಯದ ಅತ್ಯಂತ ಶುಭ ಪ್ರಭಾವದಿಂದಾಗಿ ಅವರ ಆರೋಗ್ಯದಲ್ಲಿ ಅತ್ಯುತ್ತಮ ಚೇತರಿಕೆ ಮತ್ತು ವೇಗದ ಗುಣಮುಖವಾಗುವಿಕೆಯನ್ನು ನೀವು ನೋಡುತ್ತೀರಿ. ಆದಾಗ್ಯೂ ಬುಧವು 6ನೇ ಮನೆಯ ಅಂದರೆ ರೋಗದ ಮನೆಯ ಅಧಿಪತಿಯಾಗಿ ಇಲ್ಲಿ ಸಂಪರ್ಕ ಹೊಂದಿರುವುದರಿಂದ ಅವರು ದೇಹದಲ್ಲಿ ಯಾವುದೇ ಸಣ್ಣ ಪುಟ್ಟ ತೊಂದರೆಯನ್ನು ಅನುಭವಿಸಿದರೆ ಅದನ್ನು ನಿರ್ಲಕ್ಷಿಸಬೇಡಿ ಮತ್ತು ತಕ್ಷಣ ಒಳ್ಳೆಯ ವೈದ್ಯರನ್ನು ಸಂಪರ್ಕಿಸಿ. ಈ ಸಮಯದಲ್ಲಿ ನಿಮ್ಮ ತಾಯಿ ಮತ್ತು ನಿಮ್ಮ ಕುಟುಂಬದ ಮೇಲಿನ ನಿಮ್ಮ ಕರ್ತವ್ಯಗಳನ್ನು ಯಾವುದೇ ಸ್ವಾರ್ಥವಿಲ್ಲದೆ ಮತ್ತು ಯಾವುದೇ ನಿರೀಕ್ಷೆ ಇಲ್ಲದೆ ನೀವು ನಿರ್ವಹಿಸಬೇಕು. ಹಳೆಯ ಕೌಟುಂಬಿಕ ದೂರುಗಳು ಮತ್ತು ಮುನಿಸುಗಳನ್ನು ಮರೆತು ಮುಂದೆ ಸಾಗಲು ಇದು ಅತ್ಯುತ್ತಮ ಸಮಯ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ಗೋಚಾರ ಸುವರ್ಣಾವಕಾಶವನ್ನು ತಂದಿದೆ. ಜ್ಞಾನದ ಕಾರಕ ಮತ್ತು 9ನೇ ಮನೆಯ ಅಧಿಪತಿಯಾದ ದೇವಗುರು ಬೃಹಸ್ಪತಿಯು ನಿಮ್ಮ 4ನೇ ಮನೆಯಲ್ಲಿ ಕುಳಿತು ನಿಮಗೆ ಅದ್ಭುತವಾದ ಏಕಾಗ್ರತೆಯನ್ನು ಒದಗಿಸುತ್ತಿದ್ದಾನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮನೆಯ ಅಧಿಪತಿಯಾಗಿರುವ ಬುಧನ ಶಕ್ತಿಯು ಪ್ರತಿಯೊಂದು ವಿಷಯದ ಆಳಕ್ಕೆ ಹೋಗಲು ಮತ್ತು ಆಳವಾದ ಸಂಶೋಧನೆ ಮಾಡುವ ಸಾಮರ್ಥ್ಯವನ್ನು ನಿಮಗೆ ನೀಡುತ್ತಿದೆ. ನೀವು ಬ್ಯಾಂಕಿಂಗ್, ಆಡಳಿತಾತ್ಮಕ ಸೇವೆಗಳು ಅಥವಾ ತಾಂತ್ರಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ಸಮಯದಲ್ಲಿ ನಿಮ್ಮ ಗಮನ ಉತ್ತುಂಗದಲ್ಲಿರುತ್ತದೆ. ನಿಮ್ಮ ವೃತ್ತಿ ಜೀವನದ ಸಂಪೂರ್ಣ ದಿಕ್ಕನ್ನು ಸಕಾರಾತ್ಮಕವಾಗಿ ಬದಲಾಯಿಸುವಂತಹ ಅರ್ಹ ಮಾರ್ಗದರ್ಶಕ ಅಥವಾ ಗುರುವನ್ನು ನೀವು ಕಂಡುಕೊಳ್ಳಬಹುದು. ನಿಮ್ಮ ಅಮೂಲ್ಯ ಸಮಯವನ್ನು ಅನಗತ್ಯ ಗಾಸಿಪ್ಗಳಲ್ಲಿ ವ್ಯರ್ಥ ಮಾಡಬೇಡಿ ಮತ್ತು ನಿಮ್ಮ ಸಂಪೂರ್ಣ ಶಕ್ತಿಯನ್ನು ನಿಮ್ಮ ಶಿಕ್ಷಣದ ಮೇಲೆ ಮಾತ್ರ ಕೇಂದ್ರೀಕರಿಸಿ ಎಂಬುದು ನನ್ನ ಸಲಹೆ. ಗೃಹಿಣಿಯರಾಗಿರುವ ಮಹಿಳೆಯರಿಗೆ ಈ ಸಮಯವು ಮನೆಯೊಳಗೆ ಸಾಕಷ್ಟು ಸೃಜನಶೀಲ ಚಟುವಟಿಕೆಗಳನ್ನು ತರುತ್ತದೆ. ನಿಮ್ಮ ಮನೆಯ ಒಳಾಂಗಣದಲ್ಲಿ ಅಂದರೆ ಇಂಟೀರಿಯರ್ ಅನ್ನು ನೀವು ಸಂಪೂರ್ಣವಾಗಿ ಬದಲಾಯಿಸಬಹುದು. ನಿಮ್ಮ ನಡವಳಿಕೆಯಲ್ಲಿ ಅತ್ಯಂತ ಸಕಾರಾತ್ಮಕ ಆತ್ಮವಿಶ್ವಾಸವು ಪ್ರತಿಫಲಿಸುತ್ತದೆ ಮತ್ತು ನಿಮ್ಮ ಮನೆಯ ನಿರ್ಧಾರಗಳಲ್ಲಿ ನೀವು ಹೆಚ್ಚಿನ ಸ್ವಾತಂತ್ರ್ಯವನ್ನು ಬಯಸುತ್ತೀರಿ. ಇದು ಒಳ್ಳೆಯ ವಿಷಯ. ಆದರೆ ನಿಮ್ಮ ಮಾತನ್ನು ಒಪ್ಪಿಸುವ ಪ್ರಕ್ರಿಯೆಯಲ್ಲಿ ನೀವು ಯಾವುದೇ ರೀತಿಯ ಆಕ್ರಮಣಶೀಲತೆ ಅಥವಾ ಕೋಪವನ್ನು ಪ್ರದರ್ಶಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ. ನೀವು ದೀರ್ಘಕಾಲದಿಂದ ಮನೆಯಿಂದಲೇ ಸಣ್ಣ ವ್ಯವಹಾರವನ್ನು ಅಥವಾ ವ್ಯಾಪಾರವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಆ ಅಡಿಪಾಯ ಹಾಕಲು ಇದು ಅತ್ಯಂತ ಶುಭ ಸಮಯ. ಉದ್ಯೋಗದಿಂದ ನಿವೃತ್ತರಾಗಿರುವ ಜೀವನದ ಘಟ್ಟದಲ್ಲಿರುವ ನಮ್ಮ ವೀಕ್ಷಕರಿಗೆ ಗುರುವಿನ ಈ ಗೋಚಾರವು ಅತ್ಯಂತ ಆಳವಾದ ಮತ್ತು ಶಾಂತವಾದ ಆಧ್ಯಾತ್ಮಿಕ ಸಂದೇಶವನ್ನು ತಂದಿದೆ. ಈಗ ನೀವು ಭೌತಿಕ ವಸ್ತುಗಳು ಅಥವಾ ಆಸ್ತಿಯಲ್ಲಿ ಶಾಂತಿಯನ್ನು ಕಾಣುವುದಿಲ್ಲ. ಬದಲಿಗೆ ನಿಮ್ಮ ಮನಸ್ಸು ದೇವರ ಧ್ಯಾನ ಮತ್ತು ಆಧ್ಯಾತ್ಮಿಕತೆಯ ಅತ್ತ ವಾಲುತ್ತದೆ. ನೀವು ಸುದೀರ್ಘ ಧಾರ್ಮಿಕ ಯಾತ್ರೆಗೆ ಹೋಗಲು ಯೋಚಿಸಬಹುದು. ಆರೋಗ್ಯದ ದೃಷ್ಟಿಯಿಂದ 4ನೇ ಮನೆಯು ನಿಮ್ಮ ಎದೆ, ಶ್ವಾಸಕೋಶಗಳು ಮತ್ತು ಹೃದಯದ ಸುತ್ತಲಿನ ಪ್ರದೇಶವನ್ನು ನಿಯಂತ್ರಿಸುತ್ತದೆ ಮತ್ತು ಬುಧವು ನಿಮ್ಮ ನರಮಂಡಲದ ಅಂದರೆ ನರ್ವಸ್ ಸಿಸ್ಟಮ್ಗೆ ಕಾರಕವಾಗಿದೆ. ಆಸ್ತಿ ಅಥವಾ ಮನೆಯ ವಿಷಯಗಳ ಬಗ್ಗೆ ನೀವು ಹೆಚ್ಚು ಮಾನಸಿಕ ಒತ್ತಡವನ್ನು ತೆಗೆದುಕೊಂಡರೆ ಅದು ನಿಮ್ಮ ಉಸಿರಾಟದ ಪ್ರಕ್ರಿಯೆ ಮತ್ತು ಎದೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ನೀವು ಆತಂಕ ಅಥವಾ ಎದೆಯಲ್ಲಿ ಬಿಗಿತವನ್ನು ಅನುಭವಿಸಬಹುದು. ಆದ್ದರಿಂದ ನಿಯಮಿತವಾಗಿ ಪ್ರಾಣಾಯಾಮ ಮಾಡಿ, ತಾಜಾ ಗಾಳಿಯಲ್ಲಿ ನಡೆಯಿರಿ ಮತ್ತು ಯಾವುದೇ ಹಳೆಯ ಆರೋಗ್ಯ ಸಮಸ್ಯೆ ಇದ್ದರೆ ನಿಮ್ಮ ದಿನನಿತ್ಯದ ತಪಾಸಣೆಯಲ್ಲಿ ನಿರ್ಲಕ್ಷ್ಯ ತೋರಬೇಡಿ. ಸಮಯಕ್ಕೆ ಅನುಗುಣವಾಗಿ ನೋಡಿದರೆ ಆರಂಭಿಕ ಹಂತದಲ್ಲಿ ನಿಮ್ಮ ಗಮನವು ನೆಟ್ವರ್ಕಿಂಗ್ ಮತ್ತು ಹೊಸ ಅವಕಾಶಗಳನ್ನು ಹುಡುಕುವ ಕಡೆಗೆ ಇರುತ್ತದೆ. ಇದರ ನಂತರದ ಮಧ್ಯದ ಹಂತವು ಸಂಪೂರ್ಣವಾಗಿ ಪ್ರಾಯೋಗಿಕವಾಗಿರುತ್ತದೆ. ಅಲ್ಲಿ ನಿಮ್ಮ ಕಾಗದ ಪತ್ರಗಳು, ಸಾಲಗಳು ಮತ್ತು ಕುಟುಂಬದ ಜವಾಬ್ದಾರಿಗಳನ್ನು ನೀವು ಬಹಳ ಎಚ್ಚರಿಕೆಯಿಂದ ನಿಭಾಯಿಸಬೇಕಾಗುತ್ತದೆ. ಅಕ್ಟೋಬರ್ ಅಂತ್ಯದಲ್ಲಿ ಗುರುವು ಆಶ್ಲೇಷದಿಂದ ಹೊರಬಂದು ಮುಂದುವರಿಯುವ ಹೊತ್ತಿಗೆ ನಿಮ್ಮ ಜೀವನದ ಈ ಎಲ್ಲಾ ಮಾನಸಿಕ ಗೊಂದಲಗಳು ಸಂಪೂರ್ಣವಾಗಿ ಶಾಂತಗೊಳ್ಳುತ್ತದೆ ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ನೀವು ಅತ್ಯಂತ ಭದ್ರವಾದ ಮತ್ತು ಸ್ಪಷ್ಟವಾದ ಅಡಿಪಾಯವನ್ನು ಸಿದ್ಧಪಡಿಸಿಕೊಳ್ಳುತ್ತೀರಿ. ಕೊನೆಯದಾಗಿ, ಈ ಗೋಚಾರದ ಶಕ್ತಿಯನ್ನು ನಿಮಗೆ ಅನುಕೂಲಕರವಾಗಿಸಲು ಸಹಾಯ ಮಾಡುವ ಕೆಲವು ಪ್ರಾಯೋಗಿಕ ಮತ್ತು ಸಾತ್ವಿಕ ಜ್ಯೋತಿಷ್ಯ ಪರಿಹಾರಗಳನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಆಸ್ತಿಗೆ ಸಂಬಂಧಿಸಿದ ಯಾವುದೇ ದಾಖಲೆಗೆ ಸಹಿ ಮಾಡುವ ಮೊದಲು 2 ಅಥವಾ 3 ಬಾರಿ ಅದನ್ನು ಪರಿಶೀಲಿಸುವುದು ಮೊದಲ ಮತ್ತು ದೊಡ್ಡ ಪರಿಹಾರವಾಗಿದೆ. ನಿಮ್ಮ ಮನೆಯ ಉತ್ತರ ಮತ್ತು ಈಶಾನ್ಯ ಮೂಲೆಯನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿ ಮತ್ತು ವ್ಯವಸ್ಥಿತವಾಗಿ ಇರಿಸಿ. ಅಲ್ಲಿ ಯಾವುದೇ ಭಾರವಾದ ವಸ್ತುಗಳು ಅಥವಾ ಕಸ
ಗುಜರಿ ವಸ್ತುಗಳು ಸಂಗ್ರಹವಾಗಲು ಬಿಡಬೇಡಿ. ಪ್ರತಿ ಗುರುವಾರ ದೇವಗುರು ಬೃಹಸ್ಪತಿಯ ಆಶೀರ್ವಾದ ಪಡೆಯಲು ಹಳದಿ ಬಣ್ಣದ ಆಹಾರ ಪದಾರ್ಥಗಳನ್ನು ದಾನ ಮಾಡಿ. ಅದೇ ರೀತಿ ಬುಧವಾರದಂದು ಸಣ್ಣ ಮಕ್ಕಳು ಅಥವಾ ನಿರ್ಗತಿಕ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಮತ್ತು ಪೆನ್ನುಗಳಂತಹ ಲೇಖನ ಸಾಮಗ್ರಿಗಳನ್ನು ದಾನ ಮಾಡುವುದರಿಂದ ಬುಧನ ಋಣಾತ್ಮಕ ಶಕ್ತಿಯು ಶಾಂತವಾಗುತ್ತದೆ ಮತ್ತು ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ನಡೆಯಲು ಪ್ರಾರಂಭವಾಗುತ್ತದೆ. ನಿಮ್ಮ ತಾಯಿಗೆ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡಿ ಮತ್ತು ಕೌಟುಂಬಿಕ ಚರ್ಚೆಗಳ ವೇಳೆ ವಾದಗಳು ಹೆಚ್ಚಾಗತೊಡಗಿದರೆ ಸ್ವಲ್ಪ ಸಮಯದವರೆಗೆ ಮೌನವಾಗಿರಿ. ನಿಮ್ಮ ಈ ಸಂಯಮವು ನಿಮ್ಮನ್ನು ಪ್ರತಿಯೊಂದು ತೊಂದರೆಯಿಂದ ಪಾರು ಮಾಡುತ್ತದೆ. ಈ ಸಮಯವು ಹೆದರುವ ಸಮಯವಲ್ಲ, ಬದಲಾಗಿ ನಿಮ್ಮ ಹಳೆಯ ದೌರ್ಬಲ್ಯಗಳನ್ನು ತ್ಯಜಿಸಿ ನಿಮ್ಮ ಜೀವನವನ್ನು ಹೊಸ ಮತ್ತು ಬಲವಾದ ಹಂತಕ್ಕೆ ಕೊಂಡೊಯ್ಯುವ ಸಮಯ. ನಿಮ್ಮ ಬುದ್ಧಿವಂತಿಕೆ ಮತ್ತು ಜಾಗರೂಕತೆಯಿಂದ ನೀವು ಈ ಸಮಯವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಬಹುದು.